Welcome to Mathematics Tutor, where math becomes simple and easy. Please like, share and subscribe. ಕ್ವಶನ್ ನೋಡ್ಕೊಳ್ಳಿ. ಡಿಟರ್ಮೈನ್ ದ ಐಗನ್ ವ್ಯಾಲ್ಯೂಸ್ ಆ್ಯಂಡ್ ಕರೆಸ್ಪಾಂಡಿಂಗ್ ಐಗನ್ ವೆಕ್ಟರ್ಸ್ ಫಾರ್ ದ ಮ್ಯಾಟ್ರಿಕ್ಸ್ ಎ ಈಸ್ ಈಕ್ವಲ್ ಟು ಏನು? ಫಸ್ಟ್ ಏನ ಬರ್ಕೋಬಿಡೋಣ. ಎ ಮ್ಯಾಟ್ರಿಕ್ಸ್ ಏನು? 8 - 6 2 -6 7 -4 ಆಮೇಲೆ 2 -4 3. ಅರ್ಥ ಆಗ್ತಿದೆಯಲ್ವಾ? ಈಗ ಐಗನ್ ವ್ಯಾಲ್ಯೂ ಐಗನ್ ವೆಕ್ಟರ್ನ ಫೈಂಡ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ಐಗನ್ ವ್ಯಾಲ್ಯೂನ ಫೈಂಡ್ ಮಾಡೋದು ಯಾವ ಥರ ಅಂದರೆ ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0. ಇದು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ನು. ಈಗ ಎ ಮೈನಸ್ ಲ್ಯಾಂಬ್ಡಾ ಹೆಂಗೆ ಫೈಂಡ್ ಮಾಡ್ತೀರಾ ಹೇಳಿ? ಎ ಮೈನಸ್ ಲ್ಯಾಂಬ್ಡಾ ಇ ಅಂದ್ರೇನು? ಎ ಅಂದ್ರೇನು 8 - 6 2 -6 7 -4 2 -4 3 ಮೈನಸ್ ಲ್ಯಾಂಬ್ಡಾ ಇಂಟು ಐ ಅಂದ್ರೇನು? 1 0 0 0 1 0 0 0 1. ಈಗ ನೋಡಿ 8 ಹಂಗೆ ಇರಲಿ, -6 ಹಂಗೆ ಇರಲಿ, 2 ಹಂಗೆ ಇರಲಿ, ಇದೇನಾಗುತ್ತೆ ಹೇಳಿ? ಈಗ ಲ್ಯಾಂಬ್ಡಾ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಲ್ಯಾಂಬ್ಡಾ ಇಂಟು 1 ಏನು? ಇದು ಲ್ಯಾಂಬ್ಡಾ ಆಗುತ್ತೆ. ಲ್ಯಾಂಬ್ಡಾ ಇಂಟು 0 ಏನಾಗುತ್ತೆ? 0ನೇ ಇರುತ್ತೆ. ಈಗ ಆ್ಯಡ್ ಮಾಡಿದ್ರೆ 8 - ಲ್ಯಾಂಬ್ಡಾ ಆನ್ಸರ್ ಏನು ಬರುತ್ತೆ ಹೇಳಿ? 8 - ಲ್ಯಾಂಬ್ಡಾ -6 - 0 ಅಂದರೆ -6, 2 - 0 ಅಂದರೆ 2, -6 - 0 ಅಂದರೆ -6, 7 - ಲ್ಯಾಂಬ್ಡಾ, -4 - 0 ಅಂದರೆ -4, 2 - 0 ಅಂದರೆ 2, -4 - 0 ಅಂದರೆ -4, 3 - ಲ್ಯಾಂಬ್ಡಾ. ಇದು ಮ್ಯಾಟ್ರಿಕ್ಸ್ ಎ ಮೈನಸ್ ಲ್ಯಾಂಬ್ಡಾ ಐ ಆಯಿತು. ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0 ಅಂದರೆ 8 - ಲ್ಯಾಂಬ್ಡಾ -6 2 -6 7 - ಲ್ಯಾಂಬ್ಡಾ -4 2 -4 3 - ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0. ನೋಡಿ, ಇದನ್ನ ಎಕ್ಸ್ಪ್ಯಾಂಡ್ ಮಾಡಿ. ಅರ್ಥ ಆಗ್ತಿದೆಯಲ್ವಾ? ಲ್ಯಾಂಬ್ಡಾ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಅಂದರೆ ಐಗನ್ ವ್ಯಾಲ್ಯೂಸ್ ಅಂದರೆ ಲ್ಯಾಂಬ್ಡಾ ವ್ಯಾಲ್ಯೂ, ಯಾವ ಲ್ಯಾಂಬ್ಡಾ ವ್ಯಾಲ್ಯೂಗೆ ಈ ಆನ್ಸರ್ 0 ಬರುತ್ತೆ ಡಿಟರ್ಮಿನೆಂಟು, ಆ ಲ್ಯಾಂಬ್ಡಾ ವ್ಯಾಲ್ಯೂಸ್ನ ನಾವೇನಂತೀವಿ? ಐಗನ್ ವ್ಯಾಲ್ಯೂಸ್. ಅಂದರೆ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ದಟ್ ಮೇಕ್ಸ್ ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0ಗೆ 0 ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಆದರೆ ನಾವು ಈ ಮೆಥಡಲ್ಲಿ ಮಾಡಿದ್ರೆ ತುಂಬ ಲೆಂತಿ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು ನಾವು? ಇನ್ನೊಂದು ಆಲ್ಟರ್ನೇಟ್ ಮೆಥಡ್ ಹೇಳ್ತೀನಿ, ಆ ಥರ ಮಾಡ್ಕೊಳ್ಳಿ. ಈಗ ಫಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ಸಮೇಷನ್ ಆಫ್ ಡಯಾಗ್ನಲ್ ಎಲಿಮೆಂಟ್ಸ್ ಮಾಡ್ಕೋಬೇಕು. ಇದಕ್ಕೆ ಟ್ರೇಸ್ ಆಫ್ ಎ ಅಂತ ಹೇಳ್ತೀವಿ. ಈಗ ಹೇಳಿ, ಡಯಾಗ್ನಲ್ ಎಲಿಮೆಂಟ್ಸ್ ಯಾವ್ದ್ಯಾವುದು ಹೇಳಿ? 8 + 7 + 3 ಎಷ್ಟಾಗುತ್ತೆ? ಇದು 18. ಸಮೇಷನ್ ಆಫ್ ಮೈನರ್ಸ್ ಆಫ್ ಡಯಾಗ್ನಲ್ ಎಲಿಮೆಂಟ್ಸ್ ಹೇಳಿ. ಮೈನರ್ಸ್ ಆಫ್ ಡಯಾಗ್ನಲ್ ಎಲಿಮೆಂಟ್ ಅಂದರೆ 8ಗೆ ಮೈನರ್ ಏನು? 8 ರಿಲೇಟೆಡ್ ರೋ ಕಾಲಮ್ ತೆಗೀರಿ, ಉಳಿಯೋದೇನು? 7 - 4 -4 3 ಪ್ಲಸ್ 7ಗೆ ರಿಲೇಟೆಡ್ ರೋ ಕಾಲಮ್ ಬಿಟ್ಟರೆ ಏನು ಉಳಿಯುತ್ತೆ? 8 2 2 3 ಪ್ಲಸ್ 3ಗೆ ರಿಲೇಟೆಡ್ ರೋ ಕಾಲಮ್ ಬಿಟ್ಟರೆ ಏನು ಉಳಿಯುತ್ತೆ? 8 -6 -6 7. ಅರ್ಥ ಆಗ್ತಿದೆಯಲ್ವಾ? ಈಗ ಡಿಟರ್ಮಿನೆಂಟ್ ಫೈಂಡ್ ಮಾಡೋದು ಯಾವ ಥರ? 7 3s 21. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 16ನ ಏನಂತ ಬರ್ಕೋಬೇಕು? ನೋಡಿ, ಹಿಂಗೆ ಮಲ್ಟಿಪ್ಲೈ ಮಾಡಿದಾಗ ಸೇಮ್ ಬರ್ಕೋಬೇಕು. ಈ ಥರ ಮಲ್ಟಿಪ್ಲೈ ಮಾಡಿದಾಗ ಪ್ಲಸ್ ಬಂದರೆ ಮೈನಸ್, ಅದು ಡಿಟರ್ಮಿನೆಂಟ್ ಥರ ಹೇಳಿ. 8 3s 24 ಪ್ಲಸ್ 4ಗೆ -4, 8 5s 8 7s 56 ಪ್ಲಸ್ 36ನ -36. ಆನ್ಸರ್ ಏನು ಬರುತ್ತೆ? ಇದು 21 - 16 ಅಂದರೆ 5 5 + 20 ಅಂದರೆ 25 45 ಆಗುತ್ತೆ. ಇದು ಕರೆಕ್ಟ್ ಅಲ್ವಾ? ಮೈನರ್ಸ್ ಆಫ್ ಡಯಾಗ್ನಲ್ ಫೈಂಡ್ ಮಾಡಿದ್ಮೇಲೆ ಡಿಟರ್ಮಿನೆಂಟ್ ಆಫ್ ಎನ ಫೈಂಡ್ ಮಾಡಬೇಕು. ಡಿಟರ್ಮಿನೆಂಟ್ ಆಫ್ ಎ ಅಂದರೆ ಏನು? ನೋಡಿ, ಈ ಥರ ಡಿಟರ್ಮಿನೆಂಟ್ ಆಫ್ 8 - 6 2 -6 7 -4 2 -4 3. ಇದು ಹೆಂಗೆ ಮಾಡ್ತೀರಾ ಹೇಳಿ? ಪ್ಲಸ್ ಮೈನಸ್ ಪ್ಲಸ್ 8 ರೋ ಕಾಲಮ್ ತೆಗೆದ್ರೆ 7 -4 -4 3 ಮೈನಸ್ ಇಂಟು ಮೈನಸ್ ಪ್ಲಸ್ 6 ರೋ ಕಾಲಮ್ ತೆಗೆದ್ರೆ ಉಳಿಯೋದೇನು? -6 -4 2 3 ಪ್ಲಸ್ ಇಲ್ಲಿ ನೋಡಿ +2 ರೋ ಕಾಲಮ್ ತೆಗೀರಿ, -6 7 2 -4. ನೋಡಿ, ಇದು ರಫ್ ಮಾಡಿರೋದು. ಇದನ್ನ ಡೈರೆಕ್ಟಾಗಿ ಮಾಡಿ, ಇಷ್ಟೆಲ್ಲ ಮಾಡ್ಕೊಂಡು ಕೂತ್ಕೋಬೇಡಿ, ಸರಿನಾ? ಹೇಳಿ, +8 ಬರೀರಿ. ಈ ರೋ ಕಾಲಮ್ ಬಿಡಿ, 4 ಎಲಿಮೆಂಟ್ ಬರುತ್ತೆ. 7 3s 21 ಮೈನಸ್ ಇಂಟು ಮೈನಸ್
ಪ್ಲಸ್ 16 ಬದಲು -16. ನೆಕ್ಸ್ಟು ಮೈನಸ್ ಇಂಟು ಮೈನಸ್ +6. ಇದ್ರ ಸೈನ್ ಚೇಂಜ್ ಮಾಡಿ ಬರೀರಿ, ಈ ರೋ ಕಾಲಮ್ ತೆಗೀರಿ. -6 ಇಂಟು 3 ಎಷ್ಟು? -18. ಮೈನಸ್ ಇಂಟು ಪ್ಲಸ್ -8 ಬದಲು +8 +2 ಇಂಟು ಈ ರೋ ಕಾಲಮ್ ತೆಗೀರಿ, ಉಳಿಯೋದು -6 ಇಂಟು -4 ಅಂದರೆ +24 -14. ಆನ್ಸರ್ ಏನು ಬರುತ್ತೆ ಇದು? ಈಗ ಕ್ಯಾಲ್ಸಿಲ್ ಮಾಡ್ಕೊಳ್ಳಿ ಒಂದು ಸತಿ. +8 ಇಂಟು, ನೋಡಿ ಕ್ಲಿಯರ್ ಮಾಡ್ಕೊಳ್ಳಿ, ಶಿಫ್ಟ್ ಟು 9 3 ಈಕ್ವಲ್ +8 ಇಂಟು 21 -16 +6 ಇಂಟು -18 +8 +2 ಇಂಟು 24 -14. ಆನ್ಸರ್ ಏನು ಬಂತು? 0. ಇದು ಡಿಟರ್ಮಿನೆಂಟ್ ಆಫ್ ಎ ಏನು ಆನ್ಸರು? 0. ಈಗ ಡಿಟರ್ಮಿನೆಂಟ್ ಆಫ್ ಎ ಆನ್ಸರ್ ಫೈಂಡ್ ಮಾಡಿದ್ಮೇಲೆ ಏನು ಮಾಡಬೇಕು? CH ಈಕ್ವೇಷನ್ ಈಸ್ ಅಂತ ಬರ್ಕೊಳ್ಳಿ. ಏನು ಹೇಳಿ? ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್. ಈ ಥರ ಮೆಥಡಲ್ಲಿ ಫಾರ್ಮುಲಾ ಏನಂದರೆ ಈಸ್ ಆಫ್ ದ ಫಾರ್ಮ್ ಬೇಕಾದರೂ ಬರ್ಕೊಳ್ಳಿ. ಫಾರ್ಮುಲಾ ಬಂದರು λ³ ಮೈನಸ್ ಸಮೇಷನ್ ಆಫ್ ಡಿ ಇಂಟು λ² ಪ್ಲಸ್ ಸಮೇಷನ್ ಆಫ್ ಮೈನಸ್ ಆಫ್ ಡಿ ಇಂಟು λ² ಇದು ಪ್ಲಸ್ ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ ಟು 0. ಈ ಫಾರ್ಮುಲಾ ಯೂಸ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಈಗೇನು ಮಾಡಬೇಕು? λ³ ಮೈನಸ್ ಸಮೇಷನ್ ಆಫ್ ಡಿ ಅಂದ್ರೇನು? ಸಮೇಷನ್ ಆಫ್ ಡಿ ಅಂದ್ರೇನು? 18 λ² ಪ್ಲಸ್ ಸಮೇಷನ್ ಆಫ್ ಎಮ್ ಡಿ ಅಂದರೆ ಏನು? 45 λ. ವೆರಿ ಗುಡ್. -0 ಈಸ್ ಈಕ್ವಲ್ ಟು 0. ಈಗ ಇದನ್ನ ಈಕ್ವೇಷನ್ನ ಸಾಲ್ವ್ ಮಾಡೋದು ಕ್ಯಾಲ್ಸಿಲ್ ಮಾಡ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಹೆಂಗೆ ಮಾಡೋದು ನೋಡ್ಕೊಳ್ಳಿ. ನೋಡಿ, ಮೋಡು ಈಕ್ವೇಷನ್ನು ಅದರಲ್ಲಿ 4, λ³ ಕೋಫಿಷಿಯಂಟ್ ಹೊಡೀರಿ 1, λ² -18, ಲ್ಯಾಂಬ್ಡಾದು 45, ಆಮೇಲೆ ಕಾನ್ಸ್ಟೆಂಟು -0 ಅಥವಾ 0 ಹೊಡೀರಿ. ಆನ್ಸರ್ 15 3 0 ಬರ್ತಾ ಇದೆ. 0 3 15 ಬೇಕಾದರೂ ಬರ್ಕೋಬೋದು. λ ಈಸ್ ಈಕ್ವಲ್ ಟು 0 3 15 ಆರ್ ದ ಐಗನ್ ವೆಕ್ಟರ್ಸ್, ಐಗನ್ ವ್ಯಾಲ್ಯೂಸ್. ಈಗ ನೆಕ್ಸ್ಟ್ ಏನು ಫೈಂಡ್ ಮಾಡಬೇಕು? ಐಗನ್ ವೆಕ್ಟರ್ನ ಮಾಡಬೇಕು. ಅರ್ಥ ಆಗ್ತಿದೆಯಲ್ವ? ಐಗನ್ ವೆಕ್ಟರ್ ಮಾಡೋಕ್ಕೆ ಏನು ಮಾಡಬೇಕು? ಎ ಮೈನಸ್ ಮ್ಯಾಟ್ರಿಕ್ಸ್ ಎ ಮೈನಸ್ λI ಈಸ್ ಈಕ್ವಲ್ ಟು ಇಂಟು ಎಕ್ಸ್ ಈಸ್ ಈಕ್ವಲ್ ಟು 0 ಮ್ಯಾಟ್ರಿಕ್ಸ್ ಕನ್ಸಿಡರ್ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ಏನು ಮಾಡ್ಕೋಬೇಕು? ಕನ್ಸಿಡರ್ ಎ ಮೈನಸ್ λI ಇಂಟು ಎಕ್ಸ್ ಈಸ್ ಈಕ್ವಲ್ ಟು 0. ಈಗ ಎ ಮೈನಸ್ λI ಅಂದರೆ ಏನು ಬರುತ್ತೆ ಹೇಳಿ? ಇಲ್ಲಿ ಎ ಮೈನಸ್ λI ಇಲ್ಲಿ ಬರೆದ್ಬಿಡ್ತೀನಿ, ರೈಟಲ್ಲಿ ಇಲ್ಲಿ ಬರ್ಕೊಬಿಡೋಣ. ಬೇಕಿದ್ರೆ ಕನ್ಸಿಡರ್ ಹೇಳಿ. ಮ್ಯಾಟ್ರಿಕ್ಸ್ ಎ ಮೈನಸ್ λI ಇಂಟು ಮ್ಯಾಟ್ರಿಕ್ಸ್ ಎಕ್ಸ್ ಈಸ್ ಈಕ್ವಲ್ ಟು 0 ಮ್ಯಾಟ್ರಿಕ್ಸ್, ನಲ್ ಮ್ಯಾಟ್ರಿಕ್ಸ್. ಇದನ್ನ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಇದೆಲ್ಲ ಬರೆಯೋಕ್ಕೆ ಹೋಗ್ಬಿಡಿ, ಇದು ಮಾತ್ರ ಬರೀರಿ. ಈಗ ಎ ಮೈನಸ್ λI ಮ್ಯಾಟ್ರಿಕ್ಸ್ ಹೆಂಗಿರುತ್ತೆ ಹೇಳಿ? 8 ಮೈನಸ್ λ -6 2. λ ಬರೀ ಡಯಾಗ್ನಲ್ ಎಲಿಮೆಂಟ್ಸ್ಗೆ ಹಾಕ್ಕೋಬೇಕು. ಯಾವುದಕ್ಕೆ? ಬರೀ ಡಯಾಗ್ನಲ್ ಎಲಿಮೆಂಟ್ಸ್. ಏನಾಗುತ್ತೆ ಹೇಳಿ ಇದು? -6 7 ಮೈನಸ್ λ -4 2 -4 3 ಮೈನಸ್ λ. ಇಲ್ಲಿ ಎಕ್ಸ್ ಅಂದರೆ XYZ. ಎಕ್ಸ್ ಅಂದರೆ ಏನು? XYZ ಈಸ್ ಈಕ್ವಲ್ ಟು 0 ಮ್ಯಾಟ್ರಿಕ್ಸ್ ಅಂದರೆ ಈ ಥರ ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಇದನ್ನ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಫಸ್ಟ್ ಏನು ಮಾಡಬೇಕು? ಇಲ್ಲಿ ಏನು ಕೇಳಿದ್ದಾರೆ? ಫೈಂಡ್ ಐಗನ್ ವ್ಯಾಲ್ಯೂ ಆ್ಯಂಡ್ ಕರೆಸ್ಪಾಂಡಿಂಗ್ ಐಗನ್ ವೆಕ್ಟರ್. ಕರೆಸ್ಪಾಂಡಿಂಗ್ ಐಗನ್ ವೆಕ್ಟರ್ ಅಂದರೆ ಈಗ λ ಈಸ್ ಈಕ್ವಲ್ ಟು 0 ಆಗಿದಾಗ ಒಂದು ಐಗನ್ ವೆಕ್ಟರ್ ಸಿಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಅದೇ ಥರ λ3 ಹಾಕಿದ್ರೆ ಐಗನ್ ವೆಕ್ಟರ್ ಸಿಗುತ್ತೆ. ಅದಕ್ಕೆ ರಿಲೇಟೆಡ್ ಐಗನ್ ವೆಕ್ಟರ್ನ ಫೈಂಡ್ ಮಾಡಬೇಕು ಅಂತ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ XYZ ಅಂತ ಬರ್ಕೊಳ್ಳೋಣ. ಸ್ಮಾಲ್ x ಸ್ಮಾಲ್ y ಸ್ಮಾಲ್ z. ಈಗ ಇಲ್ಲಿ ಫಸ್ಟು ಇದು ಈಕ್ವೇಷನ್ ಏನು ಅಂದ್ಕೊಳ್ಳೋಣ? ಇದನ್ನ 1. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ, ಫಾರ್ λ ಈಸ್ ಈಕ್ವಲ್ ಟು 0 in 1. ಈಗ 0 ಹಾಕಿದ್ರೆ λ ಏನಾಗುತ್ತೆ ಈ ಮ್ಯಾಟ್ರಿಕ್ಸ್ ಹೇಳಿ? 8 ಮೈನಸ್ 0 ಎಷ್ಟು? 8 ಮೈನಸ್ 6 2 ಮೈನಸ್ 6 7 ಮೈನಸ್ 0 ಅಂದರೆ 7 -4 2 -4 3 -0 ಅಂದರೆ
3 ಇಂಟು ಎಕ್ಸ್ ವೈ ಝೆಡ್ ಈಸ್ ಈಕ್ವಲ್ ಟು 0. ಇಲ್ಲಿ ಐಗನ್ ವೆಕ್ಟರ್ ಅಂದರೆ ಹೇಳ್ತೀನಿ ನೋಡಿ, ದ ವ್ಯಾಲ್ಯೂ ಆಫ್ ಎಕ್ಸ್ ವೈ ಝೆಡ್ ಅಂತ. ಯಾವ ಎಕ್ಸ್ ವೈ ಝೆಡ್ ವ್ಯಾಲ್ಯೂ ಹಾಕಿದ್ರೆ ಈ ಈಕ್ವೇಷನ್ ಏನಾಗುತ್ತೆ 0. ಅಂದರೆ ಈ ಮ್ಯಾಟ್ರಿಕ್ಸ್ನ ಯಾವ ಎಕ್ಸ್ ವೈ ಝೆಡ್ ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ ನಲ್ ಮ್ಯಾಟ್ರಿಕ್ಸ್ ಬರುತ್ತೆ, ಆ ಎಕ್ಸ್ ವೈ ಝೆಡ್ ವ್ಯಾಲ್ಯೂನ ನಾವು ಐಗನ್ ವೆಕ್ಟರ್ ಅಂತ ಹೇಳ್ತೀವಿ. ಇದನ್ನ ಫೈಂಡ್ ಮಾಡೋದು ಯಾವ ಥರ ನೋಡಿ ಇದರಲ್ಲಿ ಕಾಮನ್ ತೊಗೊಳ್ಳುವಾಗ ಅಥವಾ ಇದರಲ್ಲಿ ಯಾವುದಾದ್ರೂ ಮಲ್ಟಿಪ್ಲೈ ಮಾಡಿದಾಗ ಇನ್ನೊಂದು ಈಕ್ವೇಷನ್ ಬರುತ್ತಾ? ಈಗ ನೋಡಿ ಇದರಲ್ಲಿ 2 ಕಾಮನ್ ತೊಗೋತೀರಾ, ಆವಾಗ ಈ ಥರ 4 - 3 1 ಇದೆಯಾ ಕೆಳಗಡೆ ಎಲ್ಲಾದರೂ? ಇಲ್ಲ. ಇಲ್ಲೇನು ಮಾಡಬೇಕು, ಇದರ ಅರ್ಥ ಏನು ಗೊತ್ತಾ, ಈ ರೋನ ಈ ಕಾಲಮ್ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ, 8 ಇಂಟು ಎಕ್ಸ್ ಏನು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಗೊತ್ತಲ್ವಾ, ರೋ ಕಾಲಮ್. 8 ಇಂಟು ಎಕ್ಸ್ ಮೈನಸ್ 6y ಪ್ಲಸ್ 2z ಈಸ್ ಈಕ್ವಲ್ ಟು 0 ಒಂದು ಈಕ್ವೇಷನ್ನು. ಒಂದು -6x ಹೇಳಿ ಪ್ಲಸ್ 7y ಮೈನಸ್ 4z ಈಸ್ ಈಕ್ವಲ್ ಟು 0. ಇನ್ನೊಂದು ಈಕ್ವೇಷನ್ 2x ಮೈನಸ್ 4y ಪ್ಲಸ್ 3z ಈಸ್ ಈಕ್ವಲ್ ಟು 0. ಈಗ ನೋಡಿ ಇದು ಸಿಸ್ಟಮ್ ಆಫ್ ಈಕ್ವೇಷನ್ ಅಂತ ಹೇಳ್ತೀವಿ, ಗೊತ್ತಾಗ್ತಿದೆಯಲ್ವಾ? ಇದರಲ್ಲಿ 2 ಡಿಸಿಮಿಲರ್ ಈಕ್ವೇಷನ್ನ ಕನ್ಸಿಡರ್ ಮಾಡಬೇಕು ಈ ಸಿಸ್ಟಮ್ ಆಫ್ ಈಕ್ವೇಷನಲ್ಲಿ. ಇಲ್ಲಿ ನೋಡಿ ಫಸ್ಟ್ 2 ಈಕ್ವೇಷನ್ನೇ ಕನ್ಸಿಡರ್ ಮಾಡಿ, ಗೊತ್ತಾಗ್ತಿದೆಯಲ್ವಾ? ಈಗ ಏನಂತ ಬರೀಬೇಕು, ಅಪ್ಲೈಯಿಂಗ್ ಈ 2 ಈಕ್ವೇಷನ್ನ ಕನ್ಸಿಡರ್ ಮಾಡಬೇಕು. ಹೇಳಿ, ಅಪ್ಲೈಯಿಂಗ್ ರೂಲ್ ಆಫ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ಫಾರ್ ಫಸ್ಟ್ 2 ಈಕ್ವೇಷನ್ ಅಥವಾ ಫಸ್ಟ್ ಆ್ಯಂಡ್ ಸೆಕೆಂಡ್ ಈಕ್ವೇಷನ್ ಅಂತ ಬೇಕಾದರೂ ಬರ್ಕೊಳ್ಳಿ. ಫಾರ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಈಕ್ವೇಷನ್. ಅರ್ಥ ಆಗ್ತಿದೆಯಲ್ವಾ? ಈಗ ಇಲ್ಲಿ ಅಪ್ಲೈ ಮಾಡೋದು ಯಾವ ಥರ ನೋಡಿ, ಡೈರೆಕ್ಟ್ ನಾನು ನಿಮಗೆ ಹೇಳ್ಕೊಡ್ತೀನಿ. ಈಗ ನಾವು ಕನ್ಸಿಡರ್ ಮಾಡ್ತಾ ಇರೋದು ಫಸ್ಟ್ 2 ಈಕ್ವೇಷನ್ಸು, ಗೊತ್ತಾಗ್ತಿದೆಯಲ್ವಾ? ಈ ಥರ್ಡ್ ಬರುತ್ತಲ್ಲ, ಈ ನಂಬರಿಂದ ಬರುತ್ತಲ್ಲ ತಾನೇ ಥರ್ಡ್ ಈಕ್ವೇಷನ್ನು, ಈ ರೋಯಿಂದ ತಾನೇ ಬರೋದು. ಆ ರೋನ ಇಲ್ಲ ಅಂದ್ಕೊಬಿಡಿ, 2 - 4 3 ಇಲ್ಲ ಅಂದ್ಕೊಳ್ಳಿ. ಫಸ್ಟ್ ಏನು ಮಾಡಬೇಕು, ಎಕ್ಸ್ ಬೈ ಅಂತ ಬರೀಬೇಕು. ಏನಂತ ಬರೀಬೇಕು, ಎಕ್ಸ್ ಬೈ ಅಂತ ಬರೆದು ಈ ಫಸ್ಟ್ ಕಾಲಮ್ದು ಎಲಿಮೆಂಟ್ಸ್ ಬಿಟ್ಟು ಇದಕ್ಕೆ ಈ 4 ಎಲಿಮೆಂಟ್ನ ಕನ್ಸಿಡರ್ ಮಾಡಿ. ಯಾವುದು ಫಸ್ಟ್ ಕಾಲಮ್ ಎಲಿಮೆಂಟ್ ಬಿಟ್ಟು ಈ ಥರ್ಡ್ ರೋದು ಎಲಿಮೆಂಟ್ ಯಾವುದೂ ತೊಗೋಬೇಡಿ. ಎಕ್ಸ್ ಬೈ ಬರೆದು ಫಸ್ಟ್ ಕಾಲಮ್ ಬಿಟ್ಟು ಈ ಫಸ್ಟ್ ಸೆಕೆಂಡ್ ರೋಲಿ 4 ಎಲಿಮೆಂಟ್ನ ಕನ್ಸಿಡರ್ ಮಾಡಿ. ಅದಕ್ಕೆ ಡಿಟರ್ಮಿನೆಂಟ್ ಮಾಡ್ಕೊಳ್ಳಿ. ಹೇಳಿ, ಡಿಟರ್ಮಿನೆಂಟ್ ಮಾಡಿದ್ರೆ ಏನು ಬರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ 24 2 7 14 14ಗೆ ಏನಂತ ಬರ್ಕೋಬೋದು, -14. ಈಗ ನೋಡಿ ವೈ ಹಾಕಿ -y ಬೈ ಹಾಕಬೇಕು. ಏನಾಗಬೇಕು, -y ಬೈ. ಯಾಕೆ -y ಬೈ ಅಂದರೆ, ಈಗ ನೋಡಿ ಈಗ ವೈ ಅಂದರೆ ಏನು, ಸೆಕೆಂಡ್ ಕಾಲಮ್ ಬಿಡಿ. ಸೆಕೆಂಡ್ ಕಾಲಮ್ ಬಿಟ್ಟು ಯಾವ್ದು 4 ಎಲಿಮೆಂಟ್ ಕನ್ಸಿಡರ್ ಮಾಡಬೇಕು, 8 - 6 2 - 4. ಅರ್ಥ ಆಗ್ತಿದೆಯಲ್ವಾ? ಆ್ಯಕ್ಚುಲಾಗಿ ಏನು, ಸೆಕೆಂಡ್ ಕಾಲಮ್ ಬಿಟ್ಟರೆ ಅದಾದಮೇಲೆ ಬರೋದು ಯಾವುದು, ಥರ್ಡು, ಆಮೇಲೆ ಫಸ್ಟ್ ಬರೋದು. ನಾವು ಡಿಟರ್ಮಿನೆಂಟ್ ಮಾಡಿದಾಗ ಫಸ್ಟು ಯೂಸ್ ಮಾಡಿ ಆಮೇಲೆ ಥರ್ಡ್ ಯೂಸ್ ಮಾಡ್ತೀವಿ, ಇಂಟರ್ಚೇಂಜ್ ಆಗುತ್ತಲ್ಲ, ಅದಕ್ಕೆ -y ತೊಗೊಳ್ಳೋದು. ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, y ತಗೊಳ್ಳುವಾಗ -y ಕಂಪಲ್ಸರಿ ತೊಗೋಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ಇದಕ್ಕೆ ಡಿಟರ್ಮಿನೇಟ್ ಮಾಡಿ. 8 ಇಂಟು -4 ಎಷ್ಟು, -32 ಪ್ಲಸ್ ಇಂಟು -12ಗೆ ಏನಂತ ಬರ್ಕೋಬೇಕು, +12 ಡಿಟರ್ಮಿನೇಟ್ ಮಾಡಿದಾಗ. ನೆಕ್ಸ್ಟು ಝೆಡ್ ಬೈ ಮಾಡಿದಾಗ ಏನು ಬರುತ್ತೆ, ನೆಕ್ಸ್ಟು ಯಾವುದು 2 ಕಾಲಮ್ನ ಕನ್ಸಿಡರ್ ಮಾಡಿ, ಸಾರಿ ಈ ಕಾಲಮ್ನ ಬಿಟ್ಬಿಡಿ. ಯಾವುದು 2 - 4, ಯಾವ್ದು 4 ಎಲಿಮೆಂಟ್ಸ್ ಅದು, ಇದು ಇದಕ್ಕೆ ಡಿಟರ್ಮಿನೆಂಟ್ ಮಾಡಿ. 8 7 ಎಷ್ಟು, 56 ಮೈನಸ್ ಇಂಟು ಮೈನಸ್ ಪ್ಲಸ್ 6 6 36 ಅಂದರೆ -36. ಆನ್ಸರ್ ಏನು ಬಂತು, x/20. ಇದು -32 + 12 ಎಷ್ಟು, x/10 ಅಲ್ವಾ ಇದು, ಸಾರಿ -32 12 ಹೋದರೆ ಎಷ್ಟು, -20. ಅದಕ್ಕೆ y/20 z/20. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ 10ಇಂದ ಡಿವೈಡ್ ಮಾಡ್ಕೊಳ್ಳಿ. ಇದನ್ನ ಏನಾಗುತ್ತೆ, x/1 y/2 z/2. ಈಗ ನೋಡಿ ಈ 1 to 2 ಹಾಕಿ ಏನಾಗುತ್ತೆ, ಈಕ್ವೇಷನ್ 1 to 2 ಹಾಕಿದ್ರೆ ಇಲ್ಲಿ 1 ಹಾಕಿ, ಇಲ್ಲಿ 2 ಹಾಕಿ, ಇಲ್ಲಿ 2 ಹಾಕಿ, ಏನಾಗುತ್ತೆ, 8 1 -6 2 12, 8 - 12 2 2 4. ಆನ್ಸರ್ ಏನು ಬಂತು, 0. 8 + 4 12, 12 - 12 0. ಅದೇ ಥರ ಇಲ್ಲಿ 1 ಹಾಕಿ, -6 7 2 14, -4 2 8, -6 - 14 + 14 0 ಆಗುತ್ತೆ. 2 1 2, -4 2 8 + 3 2 6, 6 + 2 ಎಷ್ಟು, 8, 8 - 2 ಏನಾಯಿತು, 0. ಅಂದರೆ ಅರ್ಥ
ನಿಮಗೆ ಈ ಎಕ್ಸ್ ವೈ ಝೆಡ್ ವ್ಯಾಲ್ಯೂಲಿ ಈ ಮ್ಯಾಟ್ರಿಕ್ಸ್ ಏನಿದೆ ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ? ನಲ್ ಮ್ಯಾಟ್ರಿಕ್ಸ್ ಬರುತ್ತೆ. ಅದಕ್ಕೆ ನಾವು ಈ ವ್ಯಾಲ್ಯೂಸ್ನ ನಾವೇನಂತೀವಿ ಅದಕ್ಕೆ ಐಗನ್ ವೆಕ್ಟರ್ ಅಂತ ಹೇಳಿ. ಅಂದರೆ ಈ 1 to 2ನ ನಾವು ಐಗನ್ ವೆಕ್ಟರ್ ಅಂತ ಹೇಳ್ತೀವಿ. ಐಗನ್ ವೆಕ್ಟರ್ ಏನು ಮಾಡುತ್ತೆ ಹೇಳಿ? ಮ್ಯಾಟ್ರಿಕ್ಸ್ನ 0 ಮಾಡುತ್ತೆ. ಅರ್ಥ ಆಗ್ತಿದೆಯಲ್ವಾ? 0 ಮ್ಯಾಟ್ರಿಕ್ಸ್ ಮಾಡುತ್ತೆ. ಗೊತ್ತಾಗ್ತಿದೆಯಲ್ವಾ? ಐಗನ್ ವ್ಯಾಲ್ಯೂ ಡಿಟರ್ಮಿನೆಂಟ್ನ 0 ಮಾಡುತ್ತೆ. ಅರ್ಥ ಆಯ್ತಲ್ವಾ? ಈಗ ಇಲ್ಲಿ 1 to 2 ಇರಬೇಕು ಅಂತ ಏನಿಲ್ಲ. 10, 20, 20 ಇದ್ರೂ ಅದು 0 ಮಾಡುತ್ತೆ. ಈಗ ನೋಡಿ 8 10s ಎಷ್ಟಾಗುತ್ತೆ? 80 ಮೈನಸ್ 6 20s ಮೈನಸ್ 120. 80 ಮೈನಸ್ 120 ಮೈನಸ್ 40. 2 into 20 40 ಮೈನಸ್ 40 ಪ್ಲಸ್ 40 0. ಅದೇ ಥರ ಸೇಮ್ ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಆದರೆ ನಾವು ಮಿನಿಮಮ್ ನಂಬರಲ್ಲಿ ಬರೋ ಥರ ಮಾಡ್ಕೋತೀವಿ. ಗೊತ್ತಾಗ್ತಿದೆಯಲ್ವಾ? ಗೊತ್ತಾಯ್ತಲ್ವಾ? ಈಗ ಹೇಳಿ x1 ಏನಾಯಿತು? 1, 2, 2 ಟ್ರಾನ್ಸ್ಪೋಸ್ ಈಸ್ ದ ಐಗನ್ ವೆಕ್ಟರ್ ಫಾರ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಏನು? 0. ಇಷ್ಟಿರಲಿ. ಏನದು? ಐಗನ್ ವೆಕ್ಟರ್ ಫಾರ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0 ಅಂತ ಬರೀರಿ. ಅರ್ಥ ಆಯ್ತಲ್ವಾ? ಈಗ ನೆಕ್ಸ್ಟ್ ಏನು ಮಾಡ್ಬೇಕು ಹೇಳಿ? ನೆಕ್ಸ್ಟ್ ಏನು ಮಾಡೋಣ? ಇದೆಲ್ಲ ಬರೆಯೋಕ್ಕೆ ಹೋಗಬೇಡಿ, ಇದು ರಫ್ ವರ್ಕು. ನಾನು ಇಲ್ಲಿ ಒಳಗಡೆ ಏನು ಬರೆದಿದ್ದೀನಿ ಅದು ಮಾತ್ರ ಬರೀರಿ. ನೆಕ್ಸ್ಟ್ ಏನು ಮಾಡೋಣ ಹೇಳಿ? ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0ಗೆ ಮಾಡಿದ್ದೀಗ ನಾವಿನ್ನೂ ಏನು ಮಾಡಬೇಕು? ಲೆಟ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಹೇಳಿ 3 ಇನ್ ಈಕ್ವೇಷನ್ 1. ಅರ್ಥ ಆಗ್ತಿದೆಯಲ್ವಾ? ಈಗ 1ನಲ್ಲಿ 3 ಹಾಕಿದ್ರೆ ಏನಾಗುತ್ತೆ ಹೇಳಿ? 8 ಮೈನಸ್ 3 ಅಂದರೆ ಎಷ್ಟು? 5 ಮೈನಸ್ 6 2. ನೆಕ್ಸ್ಟು ಮೈನಸ್ 6. 7 ಮೈನಸ್ 3 ಎಷ್ಟು? 4 ಮೈನಸ್ 4. ನೆಕ್ಸ್ಟು 2 ಮೈನಸ್ 4. 3 ಮೈನಸ್ 3 0 ಎಕ್ಸ್ ವೈ ಝೆಡ್. ಆಮೇಲೆ ಏನು ಬರುತ್ತೆ ಇಲ್ಲಿ? 0 0 0. ಇಲ್ಲಿ ನೋಡಿ, ಇದು ಫಸ್ಟು ಈಕ್ವೇಷನ್ನೇ ಇಲ್ಲಿ ಡಿಸಿಮಿಲರ್ ಇದೆ. ಅದಕ್ಕೆ ರೂಲ್ ಆಫ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಹೇಳಿ. ಅಪ್ಲೈಯಿಂಗ್ ರೂಲ್ ಆಫ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಫಾರ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಈಕ್ವೇಷನ್. ಫಸ್ಟ್ ಆ್ಯಂಡ್ ಸೆಕೆಂಡ್ ಬರ್ಕೋತೀರಲ್ವಾ? ಫಸ್ಟ್ ಆ್ಯಂಡ್ ಸೆಕೆಂಡ್ ಈಕ್ವೇಷನ್ ರಫಾಗಿ ಬರಿತಾ ಇದ್ದೀನಿ. ಹೇಳಿ ಏನಾಗುತ್ತೆ? ಈಗ ರೂಲ್ ಆಫ್ ಕ್ರಾಸ್ ಫಸ್ಟುಗೆ ಅಂದರೆ ಏನು ಮಾಡ್ಬೇಕು ನಾವು? ಇದು ಸುಮ್ಮನೆ ಮಾರ್ಕ್ ಮಾಡ್ತಾ ಇರೋದು, ಇದೇನು ಬರೆಯೋಕ್ಕೆ ಹೋಗಬೇಡಿ. ಇದು ಮತ್ತು ಇದು ಅರ್ಥ ಆಗ್ತಿದೆಯಲ್ವಾ? ಈಗ ಥರ್ಡ್ ರೋನ ಬಿಟ್ಬಿಡಿ, ಇದೆ ಅಂತಲೇ ಜ್ಞಾಪಕ ಇಟ್ಕೋಬೇಡಿ. ಈಗೇನು ಮಾಡಬೇಕಿಲ್ಲಿ? ಫಸ್ಟ್ ರೋ ಮತ್ತು ಸೆಕೆಂಡ್ ರೋಲಿ ಯಾವ ಎಲಿಮೆಂಟ್ನ ಕನ್ಸಿಡರ್ ಮಾಡಬೇಕು? ಇದು 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 ಇದು. ಗೊತ್ತಾಗ್ತಿದೆಯಲ್ವಾ? ಫಸ್ಟ್ ಕಾಲಮ್ ಬಿಟ್ಟು ಎಕ್ಸ್ ಬೈ ಬರೆದು ಅದಕ್ಕೆ ಡಿಟರ್ಮಿನೆಂಟ್ ಮಾಡ್ಕೋಬೇಕು. ಹೇಳಿ. 6 4s 24, 2 4s 8 ಮೈನಸ್ ವೈ ಬೈ. ಈಗ ಯಾವುದು ಸೆಕೆಂಡ್ ಕಾಲಮ್ದು ಎಲಿಮೆಂಟ್ ಬಿಟ್ಟು 4 ಎಲಿಮೆಂಟ್ನ ಕನ್ಸಿಡರ್ ಮಾಡಬೇಕು. ಇದು 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 ಅಂದರೆ ಮೈನಸ್ ವೈ ಬೈ ಬರಿಬೇಕು. ಗೊತ್ತಾಗ್ತಿದೆಯಲ್ವಾ? ಏನು ಬರುತ್ತೆ? ಪ್ಲಸ್ ಇಂಟು ಮೈನಸ್ ಮೈನಸ್. 5 4s 20 ಪ್ಲಸ್ ಇಂಟು ಮೈನಸ್ ಮೈನಸ್. ಮೈನಸ್ 12ಗೆ ಏನಂತ ಬರ್ಕೋಬೇಕು? ಪ್ಲಸ್ 12. ನೆಕ್ಸ್ಟು ಥರ್ಡ್ ಕಾಲಮ್ ಬಿಟ್ಟು 4 ಎಲಿಮೆಂಟ್ನ ಕನ್ಸಿಡರ್ ಮಾಡಬೇಕು. ಯಾವುದ್ಯಾವುದು? ಈ 4 ಎಲಿಮೆಂಟ್. ಗೊತ್ತಾಗ್ತಿದೆಯಲ್ವಾ? ಏನಂತ ಬರ್ಕೋಬೇಕು ಹೇಳಿ? ಝೆಡ್ ಬೈ 20 ಮೈನಸ್ 36. ಗೊತ್ತಾಗ್ತಿದೆಯಲ್ವಾ? ಆನ್ಸರ್ ಏನು ಬರುತ್ತೆ ಹೇಳಿ? ಎಕ್ಸ್ ಬೈ 24 ಮೈನಸ್ 8 ಎಷ್ಟು? 24 ಮೈನಸ್ 8 ಎಷ್ಟು? 16. ಕರೆಕ್ಟ್ ಅಲ್ವಾ? ಮೈನಸ್ 20 ಪ್ಲಸ್ 12 ಅಂದರೆ ಇದು ಮೈನಸ್ 16. ಗೊತ್ತಾಗ್ತಿದೆಯಲ್ವಾ? ಈಗ ಇದು ಮೈನಸ್ ಮೈನಸ್ ಬಿಟ್ಬಿಡಿ. ವೈ ಬೈ 8. ಇಲ್ಲಿ ಮಿನಿಮಮ್ ಕಾಮನ್ ಮಲ್ಟಿಪಲ್ ಯಾವುದು? 8. 8ಇಂದ ಡಿವೈಡ್ ಮಾಡಿಬಿಡಿ. ಆರ್ ಏನಂತ ಹೇಳ್ತೀರಾ? ಎಕ್ಸ್ ಬೈ 8ಇಂದ ಡಿವೈಡ್ ಮಾಡಿದ್ರೆ 2, ವೈ ಬೈ 1, ಝೆಡ್ ಬೈ ಮೈನಸ್ 2. ಈಗ x2 ಸಿಕ್ತು ನಿಮಗೆ. x2 ಏನು ಆನ್ಸರು? ದೇರ್ ಫೋರ್ x2 ಈಸ್ ಈಕ್ವಲ್ ಟು 2, 1, -2 ಟ್ರಾನ್ಸ್ಪೋಸ್
ಅರ್ಥ ಆಗ್ತಿದೆಯಲ್ವಾ? ಫಾರ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 3. ನೆಕ್ಸ್ಟು ಲ್ಯಾಂಬ್ಡಾ ಏನು ತಗೋಬೇಕು? ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 15 ಇನ್ ಇಕ್ವೇಷನ್ 1. ಏನಾಗುತ್ತೆ ಹೇಳಿ? 15 ಹಾಕಿದ್ರೆ 8 ಮೈನಸ್ 15 ಎಷ್ಟು? 8 ಮೈನಸ್ 15 ಮೈನಸ್ 7 ಮೈನಸ್ 6 2 ಮೈನಸ್ 6 7 ಮೈನಸ್ 15 ಮೈನಸ್ 8 ಮೈನಸ್ 4 2 ಮೈನಸ್ 4 3 ಮೈನಸ್ 15 ಎಷ್ಟು? ಎಷ್ಟು? ಮೈನಸ್ 12 ಈಸ್ ಈಕ್ವಲ್ ಟು ಸಾರಿ ಇಂಟು ಎಕ್ಸ್ ವೈ ಝೆಡ್ ಈಸ್ ಈಕ್ವಲ್ ಟು ಏನು? 0 0 0. ಫಸ್ಟ್ 2 ಟರ್ಮ್ಸೇ ಏನಿದೆ? ಡಿಸಿಮಿಲರ್ ಇದೆ ಅಲ್ವಾ? ಅರ್ಥ ಆಗ್ತಿದೆಯಲ್ಲ? ಫಸ್ಟ್ 2 ಟರ್ಮ್ಸ್ಗೆ ಏನು ಅಪ್ಲೈ ಮಾಡೋಣ? ರೂಲ್ ಆಫ್ ಕ್ರಾಸ್ ಮಲ್ಟಿ ಹೇಳಿ. ಅಪ್ಲೈಯಿಂಗ್ ರೂಲ್ ಆಫ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಫಾರ್ ಫಸ್ಟ್ ಆ್ಯಂಡ್ ಸೆಕೆಂಡ್. ಬರ್ಕೋತಿರಲ್ವಾ? ಫಸ್ಟ್ ಆ್ಯಂಡ್ ಸೆಕೆಂಡ್ ಈಕ್ವೇಷನ್ ಬರ್ಕೋತಿರಲ್ವಾ? ಈಗ ಹೇಳಿ, ಅಪ್ಲೈ ಮಾಡಿದ್ರೆ ಏನು ಬರುತ್ತೆ? ಫಸ್ಟ್ ಏನು ಮಾಡಬೇಕು? ಎಕ್ಸ್ ಬೈ ಬರೆದಾಗ ಏನು? ಥರ್ಡ್ ರೋನ ಬಿಟ್ಟೇ ಬಿಡಿ. ಅರ್ಥ ಆಗ್ತಿದೆಯಲ್ವಾ? ಫಸ್ಟು ಕಾಲಮ್ನ ಬಿಡಿ. 4 ಎಲಿಮೆಂಟ್ ಯಾವುದು? ಇದು 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 ಮಲ್ಟಿಪ್ಲೈ ಮಾಡಿ. 6 4 24 ಮೈನಸ್ 16 ಬದಲು ಏನು ಬರುತ್ತೆ? ಮೈನಸ್ ವೈ ಬೈ ಇದು 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 ಬಿಟ್ಬಿಡೋಣ. ಫಸ್ಟ್ ಯಾವ್ದು 4 ಕನ್ಸಿಡರ್ ಮಾಡಬೇಕು? ಇದು ಇದು ಇದು. ಕರೆಕ್ಟ್ ಅಲ್ವಾ? ಈಗ ಏನು ಬರುತ್ತೆ ಹೇಳಿ? ಪ್ಲಸ್ 28. ಕರೆಕ್ಟ್ ಅಲ್ವಾ? ಮೈನಸ್ ಇಂಟು ಮೈನಸ್ ಪ್ಲಸ್ 28. ಇದು ಮೈನಸ್ 12ಗೆ ಏನಂತ ಬರ್ಕೊಳ್ಳೋಣ? ಝೆಡ್ ಬೈ ಬರೆದಾಗ ಇದು ಬೇಡ, ಈ 4 ಎಲಿಮೆಂಟ್ನ ಕನ್ಸಿಡರ್ ಮಾಡಿ. ಅರ್ಥ ಆಗ್ತಿದೆಯಲ್ವಾ? ಏನು ಬರುತ್ತೆ? 56 ಮೈನಸ್ 36. ಈಗೇನಾಗುತ್ತೆ? ಆರ್ ಹೇಳಿ. ಎಕ್ಸ್ ಬೈ ಏನಾಗುತ್ತೆ ಇದು? ಇಲ್ಲ ನಾವು ಸ್ಟೆಪ್ ಇಲ್ಲಿ ಬರ್ದ್ಬಿಡೋಣ. ಎಕ್ಸ್ ಬೈ 24 ಪ್ಲಸ್ 16 ಎಷ್ಟು? 24 ಪ್ಲಸ್ 16 ಎಷ್ಟು? 40. ಕರೆಕ್ಟ್ ಅಲ್ವಾ? ವೈ ಬೈ ಮೈನಸ್ 40. ಕರೆಕ್ಟ್ ಅಲ್ವಾ? ಯಾಕಂದರೆ ಮೈನಸ್ನ ಇಲ್ಲಿ ಶಿಫ್ಟ್ ಮಾಡಿಬಿಡಿ. 28 ಪ್ಲಸ್ 12 ಎಷ್ಟು? 40. ಮೈನಸ್ 40 ಯಾಕಾಗುತ್ತೆ? ಮೇಲ್ಗಡೆ ಇದೆಯಲ್ಲ. 56ಅಲ್ಲಿ 36 ಹೋದರೆ 20. ಆರ್ 20ಇಂದ ಡಿವೈಡ್ ಮಾಡಿಬಿಡಿ. ಏನಾಗುತ್ತೆ ಆನ್ಸರು? ಎಕ್ಸ್ ಬೈ 2 ವೈ ಬೈ ಮೈನಸ್ 2 ಝೆಡ್ ಬೈ 1. ಅಂದರೆ x3 ಏನಾಯಿತು ಫೈನಲ್ ಆನ್ಸರು? 2 ಮೈನಸ್ 2 1. 2 ಮೈನಸ್ 2 1 ಟ್ರಾನ್ಸ್ಪೋಸ್ ಈಸ್ ದ ಐಗನ್ ವೆಕ್ಟರ್ ಫಾರ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 15. ಕರೆಕ್ಟ್ ಅಲ್ವಾ?